ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದ್ರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಈಗ ಹೋಗೋಣ ಅಂತ ಹೊರಟಿದ್ದೀವಿ ಸ್ನೇಹಿತರೆ. ಆದರೆ ಹೊರಟ್ವಿ, ತುಂಬ ಮಳೆ ಆದರೂ ಹೊರಟಿದ್ದೀವಲ್ಲ ದೇವರಿಗೆ ಅಂತ ಹೇಳಿ ಹೊರಟ್ವಿ. ನಾವೀಗ ಸಿದ್ರ ಬೆಟ್ಟದ ಹತ್ರ ರೀಚ್ ಆದ್ವಿ ಸ್ನೇಹಿತರೆ. ಇದು ಬೆಟ್ಟದ ಹತ್ರ ಇರುವಂತಹ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ಸಿದ್ರ ಬೆಟ್ಟ ಅಂದರೆ ಸಿದ್ರ ಬೆಟ್ಟದ ಹಿಂದಿನ ಇದ್ರದ್ದು ಇದು ವಿಡಿಯೋ ನೋಡಿ, ಯಾವ ರೀತಿ ಕಾಣಿಸ್ತಿದೆ ಬೆಟ್ಟ ಹಿಂದೆ ನೋಡೋದಕ್ಕೆ ಅಂತ. ಬೆಟ್ಟ ಸುತ್ತ ತುಂಬ ಗಿಡಗಳಿದ್ದಾವೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಅದರಲ್ಲೂ ಈಗಂತೂ ಮಳೆ ಬಂದಿರೋದಕ್ಕೆ ನೋಡಬೇಕು ಅಂತಂದರೆ ತುಂಬ ಚೆನ್ನಾಗಿದೆ ನೋಡಿ. ಯಾವ ರೀತಿ ಇದೆ ವ್ಯೂ ಅನ್ನೋದನ್ನು, ಎಲ್ಲ ಕಡೆನೂ ಗ್ರೀನ್ ಗ್ರೀನ್ ಥರ ಇದೆ. ಅದೇ ರೀತಿ ನಾವು ಸಿದ್ರ ಬೆಟ್ಟಕ್ಕೆ ರೀಚ್ ಆದ್ವಿ. ಇದು ಸಿದ್ರ ಬೆಟ್ಟದಲ್ಲಿರುವಂತಹ ಕೆಳಗಡೆ ಇರುವಂತಹ ದೇವಸ್ಥಾನ. ಇಲ್ಲಿ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಇಲ್ಲಿ ಇವಾಗ ಶ್ರಾವಣ ಇರೋದ್ರಿಂದ ತುಂಬ ಜನನೂ ಇದ್ದರು. ಶ್ರಾವಣದಲ್ಲಿ ಕೆಲವರು ದಾಸಪ್ಪನ ಇಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅದರದ್ದು ಇಲ್ಲಿ ಪೂಜೆ ಮಾಡ್ತಿದ್ರು, ಹಂಗಾಗಿ ಜನಗಳೆಲ್ಲ ಅಲ್ಲಿ ಕೂತಿದ್ದಾರೆ. ಇದು ದೇವಸ್ಥಾನ ಮುಂಭಾಗದಲ್ಲಿರುವಂತಹ ಗರುಡಗಂಬ. ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆಗೆ ಯಾವ ರೀತಿ ಇದೆ ದೇವರು ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಅದಕ್ಕೂ ಮುಂಚೆ ದೇವ್ರನ್ನ ಯಾರೋ ಕರ್ಕೊಂಡು ಹೋಗೋದಕ್ಕೆ ಈಚೆಗಡೆ ಕುಂಡ್ರಿಸಿದ್ರು ನೋಡಿ. ಇದೆ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ. ಸಿದ್ರ ಬೆಟ್ಟದ ಸಿದ್ದೇಶ್ವರ ಅಂತ ನೋಡಿ. ಇವರೇ ಸಿದ್ದೇಶ್ವರ ಸ್ವಾಮಿಗಳು. ಯಾವ ರೀತಿ ಇದ್ದಾರೆ ಅನ್ನೋದನ್ನು, ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಪ್ಲೇಸು. ಆಮೇಲೆ ಮೇಯ್ನು ಸಿದ್ರ ಬೆಟ್ಟ ಏನಕ್ಕಪ್ಪ ಮುಖ್ಯ ಅಂದರೆ, ಪ್ರತಿ ಒಂದು ಸಿದ್ರ ಬೆಟ್ಟದಲ್ಲಿ ಆಯುರ್ವೇದಿಕ್ ಗಿಡಮೂಲಿಕೆಗಳು ಸಹ ಸಿಗ್ತವೆ. ಹಂಗಾಗಿ ಸಿದ್ರ ಬೆಟ್ಟ ತುಂಬ ಫೇಮಸ್ಸು ಆಗಿ ಇರುವಂಥದ್ದು ನೋಡಿ. ದೇವರುಗಳು ಯಾರೋ ಕರ್ಕೊಂಡು ಹೋಗೋದಕ್ಕೆ ಈಚೆಗಡೆ ಕುಂಡ್ರಿಸಿದ್ರು, ಹಂಗಾಗಿ ಹಂಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಬಂದೆ. ನಾವೀಗ ಬೆಟ್ಟ ಹತ್ತೋದಕ್ಕೆ ಬಂದ್ವಿ. ಬೆಟ್ಟ ಹತ್ತೋದಕ್ಕೂ ಮುಂಚೆ ಇಲ್ಲಿ ಪಕ್ಕದಲ್ಲಿ ಗಣೇಶನ ದೇವಸ್ಥಾನ ಐತೆ. ಗಣೇಶನಿಗೆ ಒಂದು ನಮಸ್ಕಾರ ಮಾಡಿ ಅನಂತರ ಬೆಟ್ಟ ಹತ್ತೋದಕ್ಕೆ ಹೊರಟ್ವಿ ನಾವು. ಬೆಟ್ಟ ಹತ್ತೋದಕ್ಕೂ ಮುಂಚೆ ಎಲ್ಲರೂ ಬೆಟ್ಟ ಹತ್ತಬೇಕಾದ್ರೆ ಇಲ್ಲಿ ಕಾಯಿ ಹೊಡಿತಾರೆ ಅಥವಾ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿ ಹೊರಡ್ತಾರೆ. ಅದೇ ರೀತಿ ನಾವು ಸಹ ಮಾಡಿ ಹೊರಟ್ವಿ ನೋಡಿ. ಯಾವ ರೀತಿ ಇದೆ ಅನ್ನೋದನ್ನು, ಸ್ವಲ್ಪ ಮಳೆ ಬಂದಿದ್ದರಿಂದ ಸ್ವಲ್ಪ ವೆದರು ಚೇಂಜ್ ಆಗಿರೋದಕ್ಕೆ ಕೋಲ್ಡ್ ಆಗ್ಬಿಟ್ಟೈತೆ. ಬೇಜಾರು ಮಾಡ್ಕೋಬೇಡಿ ವಾಯ್ಸು. ಅದೇ ರೀತಿ ಇದು ಬೆಟ್ಟದ ಮೇಲೆ ಇರೋಂತಹ ವ್ಯೂ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅನ್ನೋದನ್ನು. ಮಳೆಗಾಲದಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಎಲ್ಲ ಬೆಟ್ಟದ ಸಂದಿಲು ಬಂಡೆಗಳ ಮೇಲೆಲ್ಲ ಸ್ವಲ್ಪ ನೀರು ಹರಿತಾ ಇತ್ತು ನೋಡಿ. ಯಾವ ರೀತಿ ಇದೆ ಅನ್ನೋದನ್ನು, ಇದು ಬೆಟ್ಟದ ಮೇಲದು. ಇದೇ ಬೆಟ್ಟದ ಮೇಲೆ ಇರುವಂತಹ ಸಿದ್ದೇಶ್ವರ ಸ್ವಾಮಿ ದರ್ಶನ ತಗೊಂಡು ನಾವು ಸೀದಾ ಕೆಳಗಡೆ ಬಂದು ಇಲ್ಲಿ ದಾಸೋಹಕ್ಕೆ ಬಂದು ಪ್ರಸಾದ ಸ್ವೀಕಾರ ಮಾಡಿದ್ವಿ. ಆನಂತರ ನಮ್ಮ ಮಕ್ಕಳಿಗೆ ಗಿಫ್ಟ್ ತೊಗೊಳೋದಕ್ಕೋಸ್ಕರ ಇಲ್ಲಿ ಹೊರಗಡೆ ಬಂದ್ವಿ ನೋಡಿ. ಯಾವ ರೀತಿ ಇದೆ ಅನ್ನೋದನ್ನು, ಇಲ್ಲಿ ನಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ಗಿಫ್ಟನ್ನ ತಗೊಂಡ್ವಿ. ಆನಂತರ ಇನ್ನೇನು ಹೊರಡಬೇಕು ಅನ್ನೋ ಮೂಮೆಂಟಿಗೆ ಮಳೆ ಬಂದ್ಬಿಡ್ತು ನೋಡಿ. ಯಾವ ರೀತಿ ಇದೆ ಮಳೆ ಅನ್ನೋದನ್ನು, ಇಲ್ಲಿ ಮಳೆಗೆ ತುಂಬ ಕೋತಿಗಳಿದ್ವು. ಮಳೆ ಬರ್ತಿದ್ದಂಗೆ ಹೋಗಿ ಎಲ್ಲ ಮರ ಹತ್ತಿ ಒಂದ್ರಕ್ಕೊಂದು ಕೈ ಹಿಡ್ಕೊಂಡು ಕೂತಿದ್ದಾವೆ. ಅದ್ರದ್ದು ಇದು ವಿಡಿಯೋ ಕ್ಲಿಪ್ಪಿಂಗು ನೋಡಿ ಯಾವ ರೀತಿ ಇದೆ ಅನ್ನೋದನ್ನು. ಪ್ರಾಣಿಗಳಲ್ಲಿ ಮಾನವೀಯತೆ ಹೆಚ್ಚಾಗಿರುತ್ತೆ, ಆದರೆ ಮನುಷ್ಯರಲ್ಲಿ ಮಾನವೀಯತೆ ಅನ್ನೋದು ಇರಲ್ಲ. ಅವು ಚೆನ್ನಾಗಿ ಬಾಂಧವ್ಯ ರೀತಿ ಇರ್ತವೆ. ಅದೇ ಮನುಷ್ಯನಲ್ಲಿ ಯಾವ ಬಾಂಧವ್ಯನೂ ಇರಲ್ಲ, ಮನುಷ್ಯತ್ವನೂ ಇರಲ್ಲ. ಆ ರೀತಿ ನಡ್ಕೊತಾರೆ ನೋಡಿ. ಎಷ್ಟು ಚೆನ್ನಾಗಿ ಕೂತಿದ್ದಾವೆ ಅಂದರೆ ಒಬ್ರಿಗೊಬ್ರು ಇದನ್ನು ಮಾಡ್ಕೊಂಡು. ಅದೇ ರೀತಿ ನಾವು ಮಳೆ ಬಿಟ್ಟಿದ ತಕ್ಷಣ ಬಂದ್ವಿ ಮನೆಗೆ. ಇದು ನೋಡಿ ಯಾವ ಥರ ಇದೆ ಅನ್ನೋದನ್ನು ನೋಡಿದ್ರಲ್ಲ ಈ ವಿಡಿಯೋನ ಸ್ನೇಹಿತರೆ.
ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಟೇಕ್ ಕೇರ್, ಬಾಯ್. ಮತ್ತೊಂದು ಸಲ ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಟೇಕ್ ಕೇರ್, ಬಾಯ್.